ಹೆಲೋ, ಗುಡ್ ಆಫ್ಟರ್ನೂನ್. ನೆನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಾನು ಒಂದು ಕಂಟೆಂಟ್ ಅಂತ ಹುಡುಕ್ತಾ ಇದ್ದೀನಿ. ಜನ ಯಾವಾಗಲೂ ಕೇಳ್ತಾರೆ ಕಂಟೆಂಟ್ ಬೇಕು ಅಥವಾ ಏನಂತಾರೆ ಏನೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇರಬೇಕು ಆವಾಗಲೇ ಮಾಡೋದು ಅಂತ. ನನಗೆ ಸೋಷಿಯಲ್ ವರ್ಕಿಂಗ್ ತುಂಬ ಇಷ್ಟ. ಒಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ನಮ್ಮ ಕೈಲಿ ಏನಾಗುತ್ತೋ ನಾವು ಅದನ್ನಷ್ಟು ಮಾಡ್ಬೋದು ಅಲ್ವಾ. ಸೊ ಹಂಗೆ ನೋಡೋಕೆ ಹೋದರೆ ನನಗೆ ನಮ್ಮ ಮನೆ ಹತ್ರನೇ ಒಬ್ರು ಇದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಂಗೆ ತುಂಬ ದಿನದಿಂದ ಇತ್ತು. ಬಟ್ ಹೇಗೆ ಏನೋ ನಂಗೆ ಐಡಿಯಾ ಇರಲಿಲ್ಲ. ಬಟ್ ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ನನ್ನ ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಒಂದು ಜೆನ್ಯೂನಾಗಿ ಹೆಲ್ಪ್ ಮಾಡಬೇಕು ಅಂತ ನನಗೂ ಆಸೆ ಇತ್ತು. ಬಿಕಾಸ್ ಅವರು ಏಜ್ಡ್ ಕಪಲ್ ಆಗಿದ್ದಾರೆ, ಗಂಡ ಹೆಂಡತಿ ಇಬ್ಬರೇ ಇರೋದು. ಅವ್ರ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್ ಎಲ್ಲ ಸರ್ ಕೈಯಲ್ಲೇ ಹೇಳಿಸ್ತೀನಿ, ಓಕೆನಾ. ಸೊ ಅವ್ರದ್ದು ಒಂದು ಬಿಸ್ನೆಸ್ ನಡೀತಾ ಇದೆ. ಬಿಸ್ನೆಸ್ ಅಂದರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವ್ರದ್ದು, ಸ್ಮಾಲ್ ಸ್ಕೇಲ್, ಓಕೆನಾ. ಅದರಿಂದ ಕೆಲವು ಜನಕ್ಕೂ ಹೆಲ್ಪ್ ಆಗ್ಬೋದು ಮತ್ತು ಪ್ಲಸ್ ಅವ್ರಿಗೂ ಹೆಲ್ಪ್ ಆಗ್ಬೋದು. ಇದು ಯಾವುದೇ ಪಬ್ಲಿಸಿಟಿಗಾಗಲಿ ಅಥವಾ ನನಗೆ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ನಾನು ಮಾಡ್ತಿಲ್ಲ, ಖಂಡಿತವಾಗ್ಲೂ ಇಲ್ಲ. ಏನಂತ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ದಿನದಿಂದ ಇದ್ದಿದ್ದರಿಂದ ಈ ವಿಡಿಯೋ ಮುಖಾಂತರ ಕೆಲವ್ರಿಗೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಂದ. ಆ್ಯಂಡ್ ಅವ್ರನ್ನ ಮಾತಾಡಿಸ್ತೀನಿ ಇವಾಗ, ಓಕೆನಾ. ಮಾತಾಡಿಸಿ ಹೇಗೆ ಏನು ಬಿಸ್ನೆಸ್ಸು, ಅದರಿಂದ ನಿಮಗೇನು ಯೂಸ್ ಇದೆ ಪ್ರತಿಯೊಂದು ಅವ್ರ ಕೈಲೇ ಕೇಳೋಣ, ಓಕೆನಾ. ಅಂಕಲ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ದೇವರಾಜ್ ಅಂತ. ಓಕೆ. ನಿಮಗೆ ಏಜ್ ಎಷ್ಟು ತಿಳ್ಕೊಬೋದಾ? ನನಗೆ 64. ಓಕೆ. ನೀವೇನು ಬಿಸ್ನೆಸ್ ಮಾಡ್ತಿರೋದು? ನಾವು ಬೆಣ್ಣೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಬೆಣ್ಣೆ ಮತ್ತು ಬೆಣ್ಣೆ, ಹಸು ಬೆಣ್ಣೆ, ಎಮ್ಮೆ ಬೆಣ್ಣೆ, ಹಸುವಿನ ತುಪ್ಪ ಮಾರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಸುಮಾರು ಒಂದು 15-20 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಓಕೆ. ಅಂದರೆ ಇವಾಗ ಬೆಣ್ಣೆ ಅಂತ ಅಂದ್ರಿ, ಯಾವ್ಯಾವ ಥರ ಬೆಣ್ಣೆ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಎಮ್ಮೆ ಬೆಣ್ಣೆ ಬಿಳಿದು, ಹಸು ಬೆಣ್ಣೆ ಹಳದಿದ್ದು, ಹಸುವಿನ ತುಪ್ಪ ಹಳದಿದ್ದು. ಓಕೆ. ಮತ್ತು ಇದನ್ನು ಎಲ್ಲಿಂದ ನೀವು ತರ್ತಿದ್ದೀರಾ? ಮಂಡ್ಯದಿಂದ ತರ್ತಾ ಇದ್ದೀವಿ. ಓಕೆ. ನಿಮ್ಮದೇ ಅಲ್ವಾ ಅದು? ನಮ್ಮದೇ ಓನ್ ಪ್ರಾಡಕ್ಟ್ಸು. ಮನೇಲೇ ಕಾಯಿಸ್ತೀವಿ ತುಪ್ಪನ. ಮತ್ತು ಅಂಕಲ್ ನೀವು ಆವಾಗಲೇ ನನ್ನ ಹತ್ರ ಹೇಳ್ತಾ ಇದ್ರಿ ಇದು ಏನು ತುಪ್ಪ ಮಾಡೋರಿಗೆ ಬೆಣ್ಣೆನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಅಂತ. ಅದೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಒಂದೇನು ಅಂದರೆ ಬೆಣ್ಣೆ ಕಾಯಿಸೋಕೆ ಬಂದರೆ ಬೆಣ್ಣೆ ಕೊಡ್ತೀವಿ, ಬೆಣ್ಣೆ ಕಾಯಿಸೋಕೆ ಬರಲಿಲ್ಲ ಅಂದರೆ ತುಪ್ಪ ಕೊಡ್ತೀವಿ. ಎರಡರಲ್ಲಿ ನೀವು ಆ ಥರ ಮಾಡ್ಕೋಬೋದು. ಒಂದೇನು ಅಂದರೆ ಸ್ಲಿಮ್ಮಲ್ಲಿ ಮಾಡಬೇಕು ತುಪ್ಪ ಬೆಣ್ಣೆನ, ಸಿಲ್ವರ್ ಪಾತ್ರೆಯಲ್ಲಿ ಕಾಯಿಸ್ಕೋಬೇಕು ಅಂತ. ಸಿಲ್ವರ್ ಅಂದರೆ ಎಲ್ಲರೂ ಬೆಳ್ಳಿ ಅನ್ಕೊಂಡ್ಬಿಡ್ತಾರೆ. ಸಿಲ್ವರ್ ಅಂದರೆ ಬೆಳ್ಳಿ ಅಲ್ಲ, ಇಂಡಾಲಿಯಂ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ ಅದು ಅದರಲ್ಲಿ ಕಾಯಿಸ್ಕೋಬೇಕು. ಸ್ಲಿಮ್ಮಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಮಾಡಬೇಕು ನೀವು. ಓಕೆ. ಅಂಕಲ್ ಇವಾಗ ನೀವು ಬೆಣ್ಣೆ ಪ್ರೈಸ್ ಏನೂ ಹೇಳಿಲ್ಲ ಅಲ್ವಾ? ಸೊ ನಿಮ್ಮ ಅಡ್ರೆಸ್ ಇವಾಗ ಜನರಿಗೆ ನಿಮ್ಮ ಹತ್ರ ಬರಬೇಕು ಅಂತ ಅಂದರೆ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಕರ್ನಾಟಕ ಬ್ಯಾಂಕು ಆಪೋಸಿಟ್ಟು ಇದು ಗಿಡದಕೊಂಡಳ್ಳಿ, ಇದು ಎಷ್ಟನೇ ಕ್ರಾಸ್ ಹೇಳ್ಬಿಡಿ? 8th ಕ್ರಾಸು. ನಾನು ಡೀಟೇಲ್ಸ್ ಮೆನ್ಷನ್ ಮಾಡ್ತೀನಿ. 8th ಕ್ರಾಸು, ಮನೆ ನಂಬರು 19, ಲಕ್ಷ್ಮೀ ವೆಂಕಟೇಶ್ವರ ನಿಲಯ. ಓಕೆನಾ. ಮತ್ತು ಅಂಕಲ್ ಇದ್ರದ್ದು ಪ್ರೈಸ್ ಹೇಳ್ಬಿಡ್ತೀರಾ? ಪ್ರೈಸ್ ಬಂದು ಎಮ್ಮೆ ಬೆಣ್ಣೆ ಬಂದು 640 ರೂಪಾಯಿ kg, ಹಸು ಬೆಣ್ಣೆ ಬಂದು 630 ರೂಪಾಯಿ kg, ತುಪ್ಪ ಬಂದು 700 ರೂಪಾಯಿ kg. ಮತ್ತು ಪ್ಯೂರ್ ಅಲ್ವಾ ಅಂಕಲ್? ಪ್ಯೂರ್ ಬೆಣ್ಣೆ ನಮ್ಮ ಹತ್ರ ಮಕ್ಕಳಿಗೆಲ್ಲ ತೊಗೊಂಡೋಗ್ತಾರೆ. ಪ್ಯೂರ್ ಇಲ್ಲದೆ ಹೋದರೆ ತೊಗೊಳ್ಳೋದಿಲ್ಲ. ನೀವು ಒಂದು ಸಾರಿ ಬಂದು ನಮ್ಮ ಹತ್ರ ಬೆಣ್ಣೆನ ತುಪ್ಪನ ತೊಗೊಂಡೋಗಿ ನೋಡಿ, ಆಮೇಲೆ ನಮಗೆ ಒಂದು ಸಜೆಷನ್ ಕೊಡಿ. ಥ್ಯಾಂಕ್ ಯು ಅಂಕಲ್.